ವೀಕ್ಷಕರೇ, ನನ್ನ ಅಭಿನವ ಭಾರತ ಮಹಾಭಾರತ ವಚನ ಭಾರತ ಮೂಲ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದದ್ದು. ಅದು ನಿಷ್ಠವಾದ ಕೃತಿ ಎಂದು ವಿದ್ವಾಂಸರು ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ. ಅದನ್ನೇ ಆಧರಿಸಿ ನಾನು ಅಭಿನವ ಭಾರತವನ್ನು ಬರೆದಿದ್ದೇನೆ. ಮಹಾಭಾರತ ಅನೇಕ ಸಾಧ್ಯತೆಗಳನ್ನು ತಿಳಿಸ್ತದೆ. ಅಂಥ ಅತ್ಯುತ್ತಮವಾದ ಕಥಾವಸ್ತು ಎಂಬುದು ವಿದ್ವಾಂಸರ ಅಭಿಪ್ರಾಯ. ಆದರೆ ಅದನ್ನು ನಾವು ಹೊಸ ತಿರುವು, ಹೊಸ ಬೆಳಕಿನಲ್ಲಿ ನಿರೂಪಿಸುವಾಗ ಮೂಲಕ್ಕೆ ಚ್ಯುತಿ ಬಾರದ ಹಾಗೆ, ಯಾವ ಅಪಚಾರವೂ ಆಗದ ಹಾಗೆ ಮಾಡಬೇಕು. ಆ ಕೆಲಸವನ್ನು ನಾನು ಆತ್ಮಪೂರ್ವಕವಾಗಿ ಆ ದೈವ ಪ್ರೇರಣೆ, ಶ್ರೀಕೃಷ್ಣನ ಪ್ರೇರಣೆಯಿಂದ ಮಾಡಿದ್ದೇನೆ ಎಂದು ಘಂಟಾಘೋಷವಾಗಿ ಹೇಳ್ತೇನೆ. ಇಲ್ಲಿ ರಾಮಾಯಣ, ಮಹಾಭಾರತ ಇವುಗಳನ್ನು ಕುರಿತು ಎರಡನ್ನು ಹೋಲಿಸಿ ವಿಶ್ಲೇಷಣೆ ಮಾಡಿದ್ದೇನೆ ಪ್ರಸ್ತಾವನೆಯಲ್ಲಿ ಮತ್ತು ಪೀಠಿಕೆಯಲ್ಲಿ. ಹಾಗೆ ಹೇಳುವಾಗ ಯುರೋಪ್ಯ ಮಹಾಕಾವ್ಯಗಳಾದ ಇಲಿಯಡ್, ಓಡಶ್ರೀ, ಕರ್ತೃ, ಹೋಮರ್, ಅವನ ಕಾವ್ಯವಸ್ತು, ಟಾಲ್ಸ್ಟಾಯ್, ವಾರ್ ಆ್ಯಂಡ್ ಪೀಸ್ ಇವುಗಳ ಪೂರ್ತಿ ಭಾಷಣಗಳೇ ಇವೆ. ಆದರೆ ಮಹಾಭಾರತ ಕೂಡ ವಾರ್ ಆ್ಯಂಡ್ ಪೀಸ್, ನಮ್ಮ ಕಥಾನಕ, ಪುರಾಣ ಕಥಾನಕ, ವಾರ್ ಆ್ಯಂಡ್ ಪೀಸ್, ಯುದ್ಧ ಮತ್ತು ಶಾಂತಿಯ ಕಥನವಾಗಿದೆ. ಕಥಾನಕದಲ್ಲಿ ಉದ್ದಕ್ಕೂ ಭೀಷ್ಮ, ಪಿತಾಮಹ, ದ್ರೋಣ ಯುದ್ಧ ಆಗಬಾರದೆಂದು ತುಂಬ ಪ್ರಯತ್ನಿಸ್ತಾರೆ, ದುರ್ಯೋಧನಿಗೆ ಮನ ಒಲಿಸೋದಕ್ಕೋಸ್ಕರ. ಧೃತರಾಷ್ಟ್ರನೂ ಕೂಡ. ಆದರೆ ಕೊನೆಗೆ ಯುದ್ಧ ಆಗಿಯೇ ತೀರುತ್ತದೆ. ಯುದ್ಧದಿಂದ ಆಗುವ ಅನರ್ಥಕಾರಿ ದಾಯಾದಿಗಳ ಯುದ್ಧ ದೇಶದ ಯುದ್ಧ ಆಗುತ್ತದೆ. ಹೇಗೆ ಎಂಬ ಪ್ರಶ್ನೆಗೆ ಉತ್ತರಿಸುತ್ತದೆ ಸಮಂಜಸವಾಗಿ ಅಭಿನವ ಭಾರತ. ಓದಿ. ದುರ್ಯೋಧನನೇ ಮೊದಲ ಸರ್ವಾಧಿಕಾರಿ. ಈಗ ನಾನು ಹೇಳಲು ಹೊರಟಿರುವುದು ಸಾಕ್ರಟೀಸ್ 12ನೇ ಶತಮಾನದಲ್ಲಿ ಹೇಳ್ತಾನೆ, ಅಂದಿನ ಅನೈತಿಕತೆ, ಸ್ವೇಚ್ಛಾಚಾರ ಇಂತಹ ನಾಟಕಗಳನ್ನು ಬರೆದು ಗ್ರೀಸಲ್ಲಿ ಪ್ರದರ್ಶನ ಮಾಡ್ತಾ ಇರ್ತಾರೆ. ಅದನ್ನು ಮಾಡಬೇಡಿ, ಹೆಣ್ಣನ್ನು ಆ ರೀತಿ ಚಿತ್ರಿಸಬೇಡಿ, ಲೈಂಗಿಕತೆಯನ್ನು ತೋರಿಸುತ್ತಾ ಅನೈತಿಕತೆ, ಸ್ವೇಚ್ಛಾಚಾರ, ಸ್ವಚ್ಛಂದ ಪ್ರವೃತ್ತಿಯನ್ನು ವೇದಿಕೆಯ ಮೇಲೆ ಪ್ರದರ್ಶಿಸಬೇಡಿ ಅಂತ ಹೇಳ್ತಾನೆ. ಅದನ್ನು ಖಂಡಿಸಿ ರಾಜಕೀಯ ನಾಯಕರನ್ನು, ಆಡಳಿತಾಧಿಕಾರಿಗಳನ್ನು, ಪ್ರತಿಷ್ಠಿತ ವ್ಯಕ್ತಿಗಳನ್ನು ವೈಯಕ್ತಿಕವಾಗಿ ಟೀಕಿಸುತ್ತಾ ಅವರೆಲ್ಲರ ದ್ವೇಷಕ್ಕೆ ಗುರಿಯಾಗುತ್ತಾನೆ ಸಾಕ್ರಟೀಸ್. ಆಗ ಅಥೆನ್ಸ್ನ ದೈವ ವಿರೋಧಿ ಇವನು ಯುವಕ ಯುವತಿಯರನ್ನು ದುರ್ಮಾರ್ಗಕ್ಕೆ ಎಳೆಯುತ್ತಿದ್ದಾನೆಂದೇ ಅವರೇ ಮಾಡ್ತಾ ಇರೋದು. ಅನ್ನು ವೈಯಕ್ತಿಕವಾಗಿ ಟೀಕಿಸುತ್ತಾ ಸಾಕ್ರಟೀಸ್ ಅವರೆಲ್ಲರ ದ್ವೇಷಕ್ಕೆ ಗುರಿಯಾಗುತ್ತಾನೆ. ಅವನನ್ನು
ಅಥೆನ್ಸ್ನ ದೈವ ವಿರೋಧಿ ಯುವಕ ಯುವತಿಯರನ್ನು ದುರ್ಮಾರ್ಗಕ್ಕೆ ಎಳೆಯುತ್ತಿದ್ದಾನೆ ಎಂದು ಸುಳ್ಳು ಆಪಾದನೆ ಹೋಲಿಸ್ತಾರೆ. ಅವರೇ ಎಳಿತಾ ಇರೋದು ಯುವಕ ಯುವತಿಯರನ್ನು ಸ್ವಚ್ಛಂದ ಕೇಳಿ ನಾಟಕಗಳಲ್ಲಿ. ಅದನ್ನು ಅವನು ಖಂಡಿಸಿದ್ದಾನೆ, ಆದರೆ ಅದನ್ನು ಅವನಿಗೆ ತಿರುಗಿಸಿ ಹೇಳ್ತಾರೆ, ಹೇಳಿ ವಿಷಪ್ರಾಶನ ಮಾಡಿಸ್ತಾರೆ. ಆಗ ಆ ಸಂದರ್ಭದಲ್ಲಿ ಸಾಕ್ರಟೀಸ್ ಹೇಳ್ತಾನೆ, ತನ್ನ ಕೊನೆಯ ಹೆಸರಿನಲ್ಲಿ ವಿಷಪ್ರಾಶನ ಮಾಡುವ ಮುಂಚೆ ಈ ರೋಗಗ್ರಸ್ತ ಸಮಾಜ 21ನೇ ಶತಮಾನದ ಆಧುನಿಕ ತೆರೆಯಲ್ಲಿ ಮುಂದಿನ 21ನೇ ಶತಮಾನದಲ್ಲಿ ಕಾಣ್ತೀರಿ. ಸ್ವಚ್ಛಂದರ ಪ್ರವೃತ್ತಿಯ ಹೆಣ್ಣು ಗಂಡು ಮೇಲೆ ವೇದಿಕೆಯ ಮೇಲೆ ಅಂತ ಹೇಳ್ತಾನೆ. ತೆರೆ ಇಲ್ಲ, ಆಗ ವೇದಿಕೆಯ ಮೇಲೆ ಕಾಣ್ತೀರಿ 21ನೇ ಶತಮಾನದಲ್ಲಿ ಅಂತ. ಅದನ್ನು ಇವತ್ತು ನಾವು ತೆರೆಯ ಮೇಲೆ ನೋಡ್ತಾ ಇದ್ದೇವೆ. ಇತಿಹಾಸ ರೋಗಗ್ರಸ್ತ ಕ್ಷೇತ್ರಗಳಿಗೆ ಪಥ್ಯವಾಗಬೇಕು. ಪುಣ್ಯಕ್ಷೇತ್ರಗಳು ಪುನಶ್ಚೇತನಗೊಳ್ಳಬೇಕು ಅಲ್ಲವೇ? ಇದು ಪುರಾಣ ಕಾಲವಲ್ಲ, ಪುರಾತನ ಕಾಲವೂ ಅಲ್ಲ. ಆಧುನಿಕ ಮನುಷ್ಯನ ಮನಸ್ಸೆಂಬುದು ಸುತ್ತಣ ಸುಖಭೋಗಗಳನ್ನು ಕಾಣುತ್ತಾ ಟಿವಿ ಸಿನಿಮಾಗಳಲ್ಲಿನ ವೈಭವೋಪೇತ ದೃಶ್ಯಗಳಲ್ಲಿ ಬಯಕೆ ನಿಗ್ರಹಿಸಿಯೂ ನಿಗ್ರಹಿಸಲಾಗದೆ ಸಭ್ಯನಾಗಿಯೇ ಇರುವವನು ಕೂಡ ಅಥವಾ ಸನ್ಯಾಸಿಯಂತೆ ನಿರ್ಲಿಪ್ತನೂ ಆಗಿರುವವನೆಂಬುದು ತೀರಾ ಅಪರೂಪದ ಸಂಗತಿಯೇ. ಸಭ್ಯನನ್ನೂ ಕೂಡ ಕೆಣಕು ಬಿಡುತ್ತದೆ. ಜೀವನದ ಸುಖವನ್ನೆಲ್ಲ ತಾನು ಹೇಗಾದರೂ ಅನುಭವಿಸಿಯೇ ತೀರಬೇಕೆಂದು ಇಂಥ ಆಧುನಿಕ ಪ್ರಪಂಚವನ್ನು ನಾವು ನೋಡ್ತಾ ಇದ್ದೇವೆ. 21ನೇ ಶತಮಾನಕ್ಕೆ ಕಾಲಿಟ್ಟು ಈಗ 2024 ನಾವು ನೋಡ್ತಾ ಇದ್ದೇವೆ. ಹೇಗಾದರೂ ಸರಿ ಹಣವನ್ನು ಕೊಳ್ಳೆ ಹೊಡೆಯೋದು ಮಾಡಲೇಬೇಕು. ಕಾರು ಬಂಗಲೆಗಳನ್ನು ಗಿಟ್ಟಿಸುವುದು, ಕನಸಿನ ಸುಂದರ ಹೆಣ್ಣುಗಳನ್ನು ಹಾಸಿಗೆಗೆ ಬರುವಂತೆ ಮಾಡಿಕೊಳ್ಳುವುದು, ಅಟ್ಟಹಾಸದಿಂದ ಪ್ರತಿಷ್ಠೆಯಿಂದ ಐಷಾರಾಮಿ ಜೀವನ ನಡೆಸುವುದೇ ಜನ್ಮ ಸಾರ್ಥಕ್ಯ ಎಂದು ತಿಳಿಯುವುದು. ಸಾಲ ಮಾಡಿಯಾದರೂ ಮಜಾ ಮಾಡಬೇಕು ಅಷ್ಟೇ, ನಾಳೆ ನೋಡ್ಕೊಳ್ಳೋಣ. ಆಧುನಿಕ ಮನುಷ್ಯನ ಮನಸ್ಥಿತಿ ಹೀಗೆ ಕೆಟ್ಟು ಹೋಗುತ್ತಿರುವುದು ವಿಷಾದವಾಗಿದೆ. ಹಿಂದಿನ ಸಾಮಾನ್ಯ ಮನುಷ್ಯನಿಗಿಂತ ಭಿನ್ನವಾಗಿಲ್ಲ. ಎಲ್ಲರೂ ಸಾಮಾನ್ಯರೇ, ಅವಾಗಿದ್ದವರು ಸಾಮಾನ್ಯರೇ. ಆದರೆ ಏನು, ಇಂದಿನ ಪ್ರಪಂಚದ ವಿಲಕ್ಷಣ ಸೆಳೆತಗಳಿಂದ, ವಿಚಿತ್ರ ವಂಚನೆಗಳಿಂದ ಆತ ತನ್ನತನವನ್ನು ಕಾಯ್ದುಕೊಳ್ಳುವುದೇ ಕಷ್ಟಕರವಾಗುತ್ತಿದೆ. ಇಂದಿನ ಯುವಕ ಯುವತಿ ಆ ಹಳೆಯ ನಿಟ್ಟಿನಿಂದ, ನಿರ್ಬಂಧಗಳಿಂದ ಬಿಡುಗಡೆಯಾಗಿದ್ದಾಳೆ. ಹಳೆಯ ಕಟ್ಟುಪಾಡುಗಳು ಏನಿದ್ವೋ ಹಿಂದೂ ಧರ್ಮದಿಂದ, ಅದೆಲ್ಲ ಸ್ವಾತಂತ್ರ್ಯ ಯುವಕ ಯುವತಿಯರಿಗೆ ಇದೆ. ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಸ್ವೇಚ್ಛಾಚಾರ, ಸ್ವಚ್ಛಂದ ಪ್ರವೃತ್ತಿಯಲ್ಲಿ. ಹಾಗೆ ಆಗುವುದರಿಂದ ಜ್ಞಾನ ವಿಜ್ಞಾನದ ಸಮನ್ವಯವೇ ಎಷ್ಟಾಗಿದೆ. ಸ್ವಂತಿಕೆ, ಸ್ವವಿವೇಕೆ, ವಿವೇಚನೆ ಕೆಲಸ ಮಾಡುತ್ತಿದೆಯೇ?
ಎಂಬುದು ಮುಖ್ಯವಾಗುತ್ತದೆ. ಎಲ್ಲ ಸ್ವೇಚ್ಛಾಚಾರ, ಸ್ವಚ್ಛಂದ ಪ್ರವೃತ್ತಿ, ಮುಕ್ತ ಕಾಮನೆಗಳು ಮೆಲುಗೈಯಾಗುತ್ತಾ ಅವೇ ಕ್ರಾಂತಿಕಾರಕವಾದ ಬದಲಾವಣೆಗಳೆಂದು ತಿಳಿದು ಸ್ವಂತಿಕೆಯನ್ನೇ ಕಳೆದುಕೊಳ್ಳುವ ಅಪಾಯದಲ್ಲಿದೆ ಇಂದಿನ ಯುವಕ ಯುವತಿಯರ ಪೀಳಿಗೆ. ಇದನ್ನು ಚೆನ್ನಾಗಿ ಅರಿತು ಎಚ್ಚರಿಕೆಯಿಂದ ಮುನ್ನಡೆಯಬೇಕಾಗಿದೆ ಅಲ್ಲವೇ ಯುವಕ ಯುವತಿಯರು? ತಮ್ಮ ಭವಿಷ್ಯವನ್ನು ತಾವೇ ರೂಪಿಸಿಕೊಳ್ಳಬಹುದು, ಹಾಳು ಮಾಡಿಕೊಳ್ಳಲೂಬಹುದು. ಇಂದಿನ ಹದಿಹರೆಯದ ಹುಡುಗ ಹುಡುಗಿಯರು ಹಳೆಯ ಕಾಲದ ಉಸಿರುಗಟ್ಟಿಸುವ ಪಾವಿತ್ರತೆಯನ್ನು ತಳ್ಳಿ ಹಾಕಿದ್ದಾರೆ. ಹಾಕಬೇಕಾದ್ದೇ, ಆದರೆ ತಳುಕು ಬಣ್ಣದ ಬೆಳಗಿನ ಪ್ರಪಂಚದಲ್ಲಿ ತನ್ನ ಅಂತಃಸತ್ವ ಕಳೆದುಕೊಳ್ಳುತ್ತಿದ್ದಾರೆ. ಪಾವಿತ್ರತೆ ಎಂಬ ಹೆಸರಿಗೆ ಅವರು ಅಪವಾದವಾಗಿದ್ದಾರೆ. ಮುಕ್ತವಾದ ನಿರ್ಬೆಡೆಯಿಂದ ಕೂಡಿದ ಪರಿಸರದಲ್ಲಿ ಅವರು ಏನು ಮಾಡಲು? ಬೆಂಗಳೂರಿನಂಥ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ, ಬೆಂಗಳೂರಿನಂತೂ ಕೂಡ ಓದಕ್ಕೆ ಬರ್ತಾರಲ್ಲ, ಹೇಗಿರ್ತಾರೆ? ಇಲ್ಲಿ ರೂಮ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಗಂಡು ಹೆಣ್ಣು ಹೇಗಿರ್ತಾರೆ? ರಸ್ತೆಯಲ್ಲಿ ಹೇಗೆ ಓಡಾಡ್ತಾರೆ? ಪಾನಿಪುರಿ ತಿನ್ನುವಾಗ ಹೇಗಿರ್ತಾರೆ? ಹೋಟ್ಲಲ್ಲಿ ಹೇಗಿರ್ತಾರೆ? ನಾವು ನೋಡ್ತಾ ಇದ್ದೇವೆ. ಯಾರ ತಂದೆಯ ಮಗನು, ಯಾರ ತಂದೆಯ ತಾಯಿಯ ಮಗಳು, ಯಾರ ತಂದೆ ತಾಯಿಯ ಮಗನು, ಯಾರ ತಂದೆ ತಾಯಿಯ ಮಗಳು ಇಲ್ಲಿ ಸ್ವಚ್ಛಂದ ಪ್ರವೃತ್ತಿಯಲ್ಲಿ ಓಡಾಡ್ತಾ ಇದ್ದಾರೆ. ಅವರ ಮನಗಳು ಹೇಗಿವೆ? ಅಂತರವನ್ನು ಇಟ್ಕೊಂಡಿದ್ದಾರಾ ಇಬ್ಬರ ಮಧ್ಯೆ ದೈಹಿಕವಾಗಿ? ಇಲ್ಲ. ಅವರನ್ನು ನೋಡಿದ್ರೆ ಹಾಗ ಅನಿಸೋದಿಲ್ಲ. ಟಿವಿ ಜಾಹೀರಾತುಗಳ ಕಾಣುವ ನ್ಯಾಪ್ಕಿನ್ಗಳ ಬಳಕೆ ಯುಕ್ತ ಕಾಲದಲ್ಲಾಗಬೇಕೆಂಬ ಪರಿಶುದ್ಧ ಮನಸ್ಥಿತಿ ಇಲ್ಲ. ಮದುವೆ ಆದ ಕೂಡಲೇ ಕೂಡ ಆಗಂಗಿಲ್ಲ. ಮೊದಲು ಒಂದ್ಸರಿ ಗರ್ಭ ಧರಿಸಲೇಬೇಕು. ಮೊದಲನೇ ಗರ್ಭ ಡಿಸ್ಟರ್ಬ್ ಆದರೆ ಆಮೇಲೆ ಮಕ್ಕಳು ಆಗೋದೇ ಇಲ್ಲ. ಮೊದಲನೇದು, ಒಂದು ಸಾರಿ ಗರ್ಭ ಧರಿಸಿದ ಹೆಣ್ಣು ಮದುವೆ ಆದಮೇಲೆ ಮತ್ತೆ ಹಾಗೆ ಆಗ್ತಾಳೆ. ಆದರೆ ಮದುವೆಗೆ ಮುಂಚೆ ಹೆಣ್ಣಿಗೆ ಗಂಡಿನ ರಹಸ್ಯ, ಗಂಡಿಗೆ ಹೆಣ್ಣಿನ ರಹಸ್ಯ ತಿಳಿದು ಬಿಟ್ಟರೆ ಎಲ್ಲಿದೆ ಜೀವನದಲ್ಲಿ ಸ್ವಾರಸ್ಯ? ಬರೀ ಸಮಸ್ಯೆಗಳೇ ಎಂಬುದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಹುಡುಗ ಹುಡುಗಿಯರು ಮುಕ್ತವಾಗಿ ಬೆರೆಯುವಾಗ ಅವರ ಮನಸ್ಸುಗಳು ಕೀಳು ಕಾಮನೆಯಿಂದ ಅವರ ಜೀವನವನ್ನೇ, ಭವಿಷ್ಯವನ್ನೇ ಹಾಳುಗೆಡವಬಾರದು ಅಲ್ಲವೇ? ಸನ್ಮಾರ್ಗದಲ್ಲಿ ಅವರನ್ನು ಸರಿದಾರಿಯಲ್ಲಿ ಸಾಕುವುದು, ಬುದ್ಧಿ ಹೇಳುವುದು ಬಹಳ ಕಷ್ಟವಾಗಿದೆ. ಬೆಳೆದ ಮಕ್ಕಳು ಯಾರೂ ಕೂಡ ಎದುರುಗಡೆ ನಿಲ್ಲಲ್ಲ. ತಂದೆ ತಾಯಿ ಬದಿವಾದ ಹೇಳುವಾಗ ತಕ್ಷಣ ಮಹಾಭಾರತದ ದುರ್ಯೋಧನ ನೆನಪಾಗ್ತಾನೆ. ಅವನು ಅಷ್ಟೇ, ಧೃತರಾಷ್ಟ್ರ ಮೊದಲಿಗೆ ಅವನಿಗೆ ಸಾಕಷ್ಟು ಬುದ್ಧಿವಾದ ಹೇಳ್ತಾನೆ. ಅವನ ಕಾಲು ನೆಲಕ್ಕೆ ಬಡಿದು ಹೊರಟೋಗ್ಬಿಡ್ತಾನೆ, ನಿಂತ್ಕೊಳ್ಳಲ್ಲ. ಭೀಷ್ಮ ಹೇಳಿದ್ರು ಅಷ್ಟೆ. ಭೀಷ್ಮ ಅಂತೂ ತುಂಬಾ ಪ್ರಯತ್ನ ಮಾಡ್ತಾನೆ. ದ್ರೋಣಾಚಾರ್ಯರು ಕೂಡ ಯುದ್ಧ ಆಗಬಾರ್ದು,
ರಕ್ತಪಾತ ಆಗ್ತದೆ, ರಕ್ತದ ಹೊಳೆ ಹರಿದೋಗ್ತದೆ ದೇಶದಲ್ಲಿ. ಸಮರ ಶಾಂತಿಯ ಸತ್ಯ ಚಿಂತನೆ ಬಹಳಷ್ಟಿದೆ ಮಹಾಭಾರತದಲ್ಲಿ. ನೈತಿಕತೆಯೂ ಅಷ್ಟೇ, ನಿಯೋಗವನ್ನು ಅನೈತಿಕವಾಗಿ ಬಿಂಬಿಸೋದಲ್ಲ. ಸಾತ್ವಿಕನಾಗಿ ಬದುಕಬೇಕು, ಸಭ್ಯ ಗೃಹಸ್ಥನಾಗಬೇಕು, ಮದುವೆಯಾಗಿ ಎಲ್ಲರಂತೆ ಸಮಾಜದಲ್ಲಿ ತಲೆ ಎತ್ತಿ ನಡೆಯಬೇಕು ಎನ್ನುವುದಿಲ್ಲ. ತನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು. ವಿದ್ಯಾಭ್ಯಾಸದಲ್ಲಿ ಏನು ಮಾಡ್ತಾರೆ, ನೀನು ನಂಬರ್ ತೆಗಿಬೇಕು ಚೆನ್ನಾಗಿ. ವಿದ್ಯೆ ಅನ್ನೋದು ನಂಬರ್ ವಿದ್ಯೆ. ನೀನು ಚೆನ್ನಾಗಿ ನಂಬರ್ ತೆಗೆದರೆ BE ಸೀಟ್ ಸಿಗುತ್ತೆ. ಡಾಕ್ಟರ್ ಆಗ್ಬೋದು, ಅಲ್ಲಿ ಸೀಟ್ ಸಿಗುತ್ತೆ. ಹೀಗೆ ಮಕ್ಕಳ ಮೇಲೆ ಮಾನಸಿಕ ಒತ್ತಡ ಹಾಕೋದು. ವಿದ್ಯೆ ನಂಬರ್ ವಿದ್ಯೆ ಆಗಿದೆ. ಅವನಿಗೆ ಯಾವುದರಲ್ಲಿ ಆಸಕ್ತಿ ಇದೆ, ಮಗುವಿಗೆ ಅಥವಾ ಹೆಣ್ಣು ಮಗಳಿಗೆ ಎಂಬುದು ಬೇಕಾಗಿಲ್ಲ. ಅದರಲ್ಲಿ ಅವನಿಗೆ ಪ್ರೋತ್ಸಾಹ ಮಾಡಿದ್ರೆ ಮುಂದುವರಿತಾನೆ ಎಂಬುದು ಇಲ್ಲ. ಅವರೇ ಹೇಳ್ದಂಗೆ ಆಗಬೇಕು. ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಲಕ್ಷಗಟ್ಟಲೆ ಸಂಬಳ ಸಿಗುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ ಓದ್ಬಿಡ್ಬೋದು, ಇಂಜಿನಿಯರಿಂಗು ಕೆಲಸ ತಗೊಳ್ಳೋದು ಅಷ್ಟು ಸುಲಭ ಇಲ್ಲ. ಒಳ್ಳೆಯ ಕಂಪನಿಯಲ್ಲಿ, MNCಯಲ್ಲಿ, ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ 5-6 ಹಂತಗಳಲ್ಲಿ ಇಂಟರ್ವ್ಯೂ ಮಾಡಿ ಆತನನ್ನು ಫಿಲ್ಟರ್ ಮಾಡಿ ತೆಗೆದುಕೊಳ್ತಾರೆ. ಹೇಗೆ ಫಿಲ್ಟರ್ ಮಾಡ್ತಾರೆ? ಏನು ತಿಳ್ಕೊಂಡಿದ್ದಾನೆ, ಎಷ್ಟು ಅವನಲ್ಲಿ IQ ಇದೆ, ಅವನಿಗೆ ನಮಗೆ ಉಪಯುಕ್ತವೇ, ಅವನಿಂದ ನಮಗೆ ಕೆಲಸ ಆಗ್ತದೆಯೇ, ನಮ್ಮ ಕಂಪನಿಗೆ ಲಾಭ ಇದೆಯೇ ಅಂತ ತೆಗೆದುಕೊಳ್ತಾರೆ. ಸರ್ಕಾರಿ ಕೆಲಸದಂಗಲ್ಲ. ಅಲ್ಲಿ ಬಂದ ಇಂಟರ್ವ್ಯೂಗೆ ಬಂದವರಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಎಂಬುದು ಬೃಹತ್ ಪ್ರಶ್ನೆ ಆಗ್ತದೆ. ಮಕ್ಕಳ ಮೇಲೆ ಒತ್ತಡ ಹಾಕದಷ್ಟು ನಾವು ಟಿ.ವಿಯಲ್ಲಿ ನೋಡಿದ್ದೇವೆ. ಇತ್ತೀಚೆಗೆ ಇನ್ನೇನು ಪರೀಕ್ಷೆ ಹಾಲಿಗೆ ಹೋಗಬೇಕು ಹುಡುಗ, ನಾನು ಮನೆಯವರು ಹೇಳಿದಷ್ಟು ನಂಬರ್ ನಾನು ತೆಗಿಲಿಕ್ಕಾಗೋದಿಲ್ಲ ಅಂತಂದು 3ನೇ ಮಾಡಿಯೋ 4ನೇ ಮಾಡಿಯೋ ಅಲ್ಲಿಂದ ಹಾರಿ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಈಗ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಸಣ್ಣ ಮಕ್ಕಳಲ್ಲೂ ಕೂಡ, ಬಾಲಕರಲ್ಲೂ ಕೂಡ. ಮನುಷ್ಯನ ಜನ್ಮ ಅಷ್ಟು ಕನಿಷ್ಠವೇ. ಮನುಷ್ಯ ಜನ್ಮ ಶ್ರೇಷ್ಠ, ಮಾನವ ಜನ್ಮ ದೊಡ್ಡದು. ಹಾನಿ ಮಾಡಲೇಬೇಡಿ, ಹುಚ್ಚಪ್ಪಗಳಿರ ಎಂದರು ದಾಸರು. ಸಾಯೋದಕ್ಕೆ ಒಂದೇ ದಾರಿ, ಬದುಕಲು 100 ದಾರಿಗಳು. ನಾನು ಓದಲ್ಲ ಅಂತ ಹೇಳಿ ಮನೆ ಬಿಟ್ಟು ಹೋದವರು ಎಂತೆಂಥ ದೊಡ್ಡ ಸ್ಥಾನವನ್ನು ಗಳಿಸಿದ್ದಾರೆ. ತಂದೆ ತಾಯಿಗಳ ಎದುರಿಗೆ ಬಂದು ನಿಲ್ತಾರೆ. ಒಂದು ಸಣ್ಣ ಉದಾಹರಣೆ ಕೂಡ ಹೇಳಬೇಕು ಅಂದರೆ, ತೀರಾ ಒಬ್ಬ ಹುಡುಗ ಬಾಲಕನಾಗಿ ಹದಿಹರೆಯದಕ್ಕೆ ಕಾಲಿಡುತ್ತಿದ್ದಂಗೆ ಮನೆ ಬಿಟ್ಟು ಹೊರಟೋಗ್ಬಿಡ್ತಾನೆ. ತಂದೆ ತಾಯಿ ಬೈತಾರೆ ಅಂತ ಹೋಗಿ ಏನು ಮಾಡ್ತಾನೆ, ಒಂದು ಲಾರಿಯಲ್ಲಿ ಕ್ಲೀನರ್ ಆಗಿ ಸೇರ್ಕೊಳ್ತಾನೆ. ಆಮೇಲೆ ಅವನು 26-27 ವರ್ಷದ ಹರೆಯಕ್ಕೆ ಬಂದಾಗ ಊರಿಗೆ ಬರ್ತಾನೆ. 2 ದೊಡ್ಡ ಟ್ರಕ್ಗಳನ್ನು ತೆಗೆದುಕೊಂಡು. ಮನೆಯವರೆಲ್ಲ ಬಹಳ ಆನಂದ ತೊಂದಿಲರಾಗಿಬಿಡ್ತಾರೆ. ಮಗ ಬಂದ, ಏನೋ ಒಂದು ಕೆಲಸ ಮಾಡ್ತಾ ಇದ್ದಾನೆ, ಟ್ರಕ್ ಡ್ರೈವರ್ ಆಗಿದ್ದಾನೆ
ನಾವು ಎಲ್ಲೋ ಹೋಗ್ಬಿಟ್ಟ, ಏನೋ ಹಾಳಾಗೋಗ್ಬಿಟ್ಟ, ಸತ್ತೇ ಹೋಗ್ಬಿಟ್ಟ ಅಂದ್ಕೊಂಡಿದ್ವಿ ಅಂತ. ಏನಪ್ಪ, ಟ್ರಕ್ ಡ್ರೈವರ್ ಆಗಿದೆಯಾ, ಕ್ಲೀನರ್ ಆಗಿದ್ದವನು ಅಂತ ಕೇಳ್ದಾಗ ಹೇಳ್ತಾನೆ, ಆ 2 ಟ್ರಕ್ಗಳು ನನ್ನವೇ, ರೆಕಾರ್ಡ್ ತೋರಿಸ್ಲಾ ಅಂತಾನೆ. ನಾನೇ ಅವುಗಳ ಓನರು ಅಂತಾನೆ. ಪರಮಾಶ್ಚರ್ಯ ಆಗಿಬಿಡುತ್ತೆ ತಂದೆ ತಾಯಿಗಳಿಗೆ, ವಯಸ್ಸಾದ ತಂದೆ ತಾಯಿಗಳಿಗೆ. ಓದದೇ ಇದ್ದರೂ ಕೂಡ ಹೀಗೆ ಮುಂದೆ ಬರಬೇಕು. ಆಗ ತಂದೆ ತಾಯಿಗಳಿಗೆ ಸಮಾಧಾನ. ಕರೀಂ ಖಾನ್ ಸಿನಿಮಾ ಸಾಹಿತಿ, ಮುಸ್ಲಿಮರಾದರೂ ಕೂಡ ಪೌರಾಣಿಕ ಚಿತ್ರಗಳಿಗೆ ಗೀತೆಗಳನ್ನು ಬರೀತಾ ಇದ್ದರು. ಒಳ್ಳೆಯ ಭರ್ಜರಿ ಪರ್ಸನಾಲಿಟಿ. ನಟವರ ಗಂಗಾಧರ, ಉಮಾಶಂಕರ, ನೀ ಲೀಲಾ ವಿನೋದ ವಿಹಾರ, ಸ್ವರ್ಣಗೌರಿ ಸಿನಿಮಾದ್ದು ಅಂತ ಕಾಣ್ತದೆ. ಅವರಿಗೆ ಒಂದು ಇಂಟ್ರ್ಯೂ ಮಾಡಿದಾಗ ನಾನು ಆಗ ಇನ್ನೂ ಬ್ಲ್ಯಾಕ್ ಆ್ಯಂಡ್ ವೈಟ್ TV, ಅವರು ಹೇಳ್ತಾರೆ, ನಿಮ್ಮ ಆರೋಗ್ಯದ ಗುಟ್ಟೇನು ಅಂತ ಕೇಳಿದಾಗ ಅವರು ಹೇಳುವ ಉತ್ತರ ಭಾಳ ಮಾರ್ಮಿಕವಾಗಿದೆ. ಕುಡಿತ, ಜೂಜು, ಹೆಣ್ಣಿನ ಸಹವಾಸ ಅಂತೂ ಗುಂಡು ಹೊಡೆದಂಗೆ. ದುಷ್ಟರ ಸಹವಾಸ 3 ಕೂಡ ಖಂಡಿತ ಇರಬಾರದು. ಸನ್ಮಾರ್ಗದಲ್ಲಿ ಭಗವದ್ಗೀತೆ ಹೇಳುವ ಹಾಗೆ ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣದಲ್ಲಿ ಕಿಂಚಿತ್ ಸ್ವಾರ್ಥವಿದೆ, ಸಭ್ಯ ಜೀವನದಲ್ಲಿ ಗೃಹಸ್ಥನಾಗಬೇಕು, ಮದುವೆ ಆಗಬೇಕು. ಅಂತಂಥವರಿಗೆ ಅಂತಂಥ ಹುಡುಗಿಯನೇ ಸಿಗ್ತಾರೆ. ಹೌದು, ಇದು ತತ್ವಜ್ಞಾನ ಇದ್ದಿರಬಹುದು. ಆದರೆ ಆತ ನಡವಳಿಕೆ, ಆತನ ಕೌಟುಂಬಿಕ ಹಿನ್ನೆಲೆ ಎಲ್ಲವೂ ಹಾಗಿರಬೇಕು. ಹುಡುಗಿಗೂ ಅಷ್ಟೇ. ರಜೋಗುಣ ದುರಾಶೆ, ರೋಷ, ಆವೇಶ, ಹಿಂಗಿದ್ರೆ ಆಗಲ್ಲ ಅಂತ ಸತ್ವಗುಣದಲ್ಲಿರೋನು ಎಳ್ಕೊಂಡು ಬಿಡ್ತಾರೆ. ಸಭ್ಯನನ್ನು ಹುಷಾರಾಗಿರಬೇಕು. ನೀನು ಹಿಂಗಿದ್ರೆ ಆಗಲ್ಲ, ಬರೋದು ಈ ಕಡೆ ಅಂತ. ನಿನಗೇನೂ ಬರೋದಿಲ್ಲ ಅಂದರೆ ರಾಜಕೀಯ ಮಾಡು ಅಂತ ಒಂದು ಹಳೆ ಮಾತಿದೆ, ನಮ್ಮ ಹಿರಿಯರು ಹೇಳ್ತಾ ಇದ್ದಿದೆ. ಅದನ್ನು ಇವತ್ತು ನೋಡ್ತಾ ಇದ್ದೀವಿ. ಏನೂ ಬರಲ್ಲ ಅಂದರೆ ರಾಜಕೀಯ ಮಾಡಿಬಿಡೋಣ. ರಾಜಕೀಯದಲ್ಲಿ ಕಾರ್ಯಕರ್ತನಾಗಿ ಸೇರಿಕೊಂಡ್ರೆ ಆಮೇಲೆ ಒಂದು ದಿವಸ ನಾನು ಸಚಿವನಾಗ್ಬೋದು, ಮತ್ತೇನೋ ಆಗ್ಬೋದು ಅಂತವ ಕನಸು ಕಾಣ್ತಾರೆ. ಆ ದಾರಿಯಲ್ಲಿ ಹೋದ ಮೇಲೆ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಅಂತ. ಆದರೆ ಏನೇ ಆಗಲಿ, ತಾನ ಅದಕ್ಕೆ ಅರ್ಹನೇ. ತನ್ನಲ್ಲಿ ಏನಿದೆ, ಸಾಹಿತ್ಯ ಇದೆಯೇ, ಕಲೆ ಇದೆಯೇ, ಯಾವುದಿದೆ ಅದರಲ್ಲೇ ಮುಂದುವರಿಬೇಕು. ನಾನು ಅದರಲ್ಲೇ ಮುಂದುವರಿತೀನಿ. ಚಿತ್ರಕಲೆನ, ಸಾಹಿತ್ಯ ಕಲೆನ ನಾನು ಅದರಲ್ಲೇ ಮುಂದುವರಿತೀನಿ ಅಂತ ತಂದೆ ತಾಯಿಗಳಿಗೆ ಹೇಳಿ ಆ ದಾರಿಯಲ್ಲಿ ಮುಂದುವರಿಬೇಕು. ತಮೋಗುಣದ ನೀಚ ಸ್ವಾರ್ಥಕ್ಕೆ ಖಂಡಿತ ಹೋಗಬಾರ್ದು. ಭಗವದ್ಗೀತೆಯ ಈ ತ್ರಿಗುಣಾತ್ಮಕ ತತ್ವವನ್ನು ಮಕ್ಕಳಿಗೆ ತಿಳಿಸಿ ಹೇಳಬೇಕಾದ ಜವಾಬ್ದಾರಿ ಮಕ್ಕಳಿಗಿದೆ. ಅವು ಇನ್ನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವರನ್ನು ಸರಿದಾರಿಗೆ ತರಬೇಕು. ಇಂದಿನ ಮಕ್ಕಳು ಬಹಳ ಚುರುಕು. ಇದನ್ನೆಲ್ಲ ನಾನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿದ್ದೇನೆ ಸಾಕಷ್ಟು ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಕೃತಿಯಲ್ಲಿ. ನಿಮಗೆಲ್ಲರಿಗೂ ಒಳಿತಾಗಲಿ.